ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಶ್ಯಾಮಲಾ ಭೀಮ್ರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ಕೊತಾ ಇರೋದು ಸೂಪರ್ ಟೇಸ್ಟಿಯಾಗಿರುವಂಥ ಗೆಣಸಿನ ಹೋಳಿಗೆ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ಇಲ್ಲೊಂದು ಕುಕ್ಕರಿಗೆ ಗೆಣಸು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ಇಡ್ತಾಯಿದ್ದೀನಿ. 3 ವಿಜಿಲ್ ಹೊಡ್ಸ್ಕೋಬೇಕು. ಅದ್ರ ಮೇಲೆ ಜಾಸ್ತಿ ಹೊಡ್ಸ್ಕೊಂಡ್ರೆ ಫುಲ್ ರಾಡಿ ಆದಂಗೆ ಆಗ್ಬಿಡುತ್ತೆ ಹೂರಣ ಕೂಡ ಗೆಣಸಿಂದು. ಹಾಗಾಗಿ 3 ವಿಜಿಲ್ ಹೊಡ್ಸ್ಕೋಬೇಕು. ಇಲ್ಲಿ ಅಷ್ಟೊತ್ತಿಗೆ ಹಿಟ್ಟು ಕಲಸಿಟ್ಕೊಳ್ಳೋಣ ಅಂತ ಹಿಟ್ಟು ಇಟ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹದವಾಗಿ. ಫುಲ್ ತಿಳುನೂ ಅಲ್ಲ, ಫುಲ್ ಗಟ್ಟಿನೂ ಅಲ್ಲ, ಒಂದು ಮೀಡಿಯಮ್ ಸೈಜಿಗೆ ಕಲಿಸ್ಕೋಬೇಕು. ಅದಾದ ನಂತರ ಇಲ್ಲಿ ಬೆಲ್ಲ ತುರಿದು ಇಟ್ಕೊತಾ ಇದ್ದೀನಿ. ಜಜ್ಜುತ್ತಾ ಇಲ್ಲ, ಯಾಕೊತ್ತಾ ಗಂಟು ಬರುತ್ತೆ ಅಂದು ಈ ಥರ ತುರಿದು ಇಟ್ಕೊಂಡ್ರೆ ಒಂದು ಕೂಡ ಗಂಟು ಬರಲ್ಲ. ಬೆಲ್ಲ ಕೂಡ ರೆಡಿ ಆಯಿತು. ಇವಾಗ ಗೆಣಸು ಕೂಡ 3 ವಿಜಿಲ್ ಹೊಡ್ಸ್ಕೊಂಡು ಇಟ್ಕೊಂಡಿದ್ನಲ್ವ, ಅದು ಗೆಣಸು ತಣ್ಣಗಾಗಿದೆ. ಒಂದೊಂದಾಗಿ ಸಿಪ್ಪೆ ಬಿಡಿಸಿ ಈ ಥರ ತಟ್ಟೆಯಲ್ಲಿ ಇಟ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಗೆಣಸಿನ ಹೋಳಿಗೆ ಸುಮಾರು ಯಾರು ಮಾಡಲ್ಲ, ಹಾಗೆ ತಿಂತಾರೆ. ನಾವು ನಮ್ಮ ಮನೆಯಲ್ಲಿ ಹಾಗೇನೂ ತಿಂತೇವೆ, ಗೆಣಸಿನ ಹೋಳಿಗೆ ಮಾಡಿ ಕೂಡ ತಿಂತೇವೆ. ನಾನು ಗೆಣಸಿನ ಹೋಳಿಗೆ ಇದೇ ಮೊದಲಲ್ಲ, ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಗೆಣಸಿನ ಹೋಳಿಗೆ. ಇದು ಬೇಳೆ ಹೋಳಿಗೆ ಥರನೇ ಬರುತ್ತೆ, ಅಂದರೆ ಬೇಗ ಆಗುತ್ತೆ. ಈ ಥರ ಮ್ಯಾಶ್ ಮಾಡ್ಕೋಬೇಕು ನೋಡಿ. ಒಂದೊಂದಾಗಿ ಸಿಪ್ಪೆ ಬಿಡಿಸಿದ್ವಲ್ಲ, ಈ ಥರ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿದ ನಂತರ ಈ ಥರ ಬೆಲ್ಲದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಕೂಡ. ನಿಮಗೆ ಏನಾರು ಬೆಲ್ಲದಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ತಿಳುವಾಯಿತು ಅಂತ ಅನಿಸಿದರೆ ಸ್ವಲ್ಪ ಮಂಡಕ್ಕಿ ಮಿಕ್ಸಿ ಮಾಡಿ ಹಾಕೋಬೋದು. ನಾನಿಲ್ಲ, ಇದು ಕಲಸಿಟ್ಟಿದ್ದೀನಲ್ವ, ಇದು ಒಂದು ಹದಕ್ಕೆ ಬರುತ್ತೆ. ಕಲಸಿ ಒಂದು 10 ನಿಮಿಷ ಬಿಡಬೇಕು, ಅದಾಗ ಅದೇ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಹಾಕೊತಾ ಇಲ್ಲ. ನಿಮಗೆ ಏನಾರು ತಿಳು ಅನಿಸಿದರೆ, ಮಾಡೋಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಮಂಡಕ್ಕಿ ಮಿಕ್ಸಿ ಮಾಡಿಬಿಟ್ಟು ಹಾಕೊಂಡ್ಬಿಟ್ರೆ ಗಟ್ಟಿಯಾಗಿ ಬರುತ್ತೆ. ಹೋಳಿಗೆ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನಿಮಗೆ. ಅದಾದ ನಂತರ ಇದಕ್ಕೆ ಏಲಕ್ಕಿ ಹಾಕೋಬೋದು. ನಾನು ಏಲಕ್ಕಿ ಹಾಕ್ಕೊತೀನಿ. ಆಮೇಲೆ ಲವಂಗ ಕೂಡ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ವಾಸನೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ಘಮ 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 ಅಂತ ಇರುತ್ತೆ. ಇದು ನೋಡಿ, ಇವಾಗ ಬೇಳೆ ಹೂರಣನೇ ಅನಿಸುತ್ತೆ, ಗೆಣಸಿನ ಹೂರಣ ಅನಿಸೋದೇ ಇಲ್ಲ. ನೋಡಿ ಯಾವ ಥರ ಕಲರ್ ಕೂಡ ಯಾವ ಥರ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ನೋಡಿ, ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡೆ. ಈ ಕಡೆ ಹಿಟ್ಟು ಕಲಸಿ ಕೂಡ ಇಟ್ಕೊಂಡಿದ್ನಲ್ವ, ಅದು ಕೂಡ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇವಾಗ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ತೀನಿ. ನೋಡಿ, ಈ ಥರ ಎಲೆ ಉದ್ಕೊಂಬಿಟ್ಟು ಮಾಡ್ಕೋಬೇಕು. ನಿಮಗೆ ಯಾವ ಥರ ಈಸಿ ಅನಿಸುತ್ತೆ ಅದೇ ಥರ ಮಾಡ್ಕೊಳ್ಳಿ. ನಾನು ಇದೇ ಥರ ಮಾಡ್ಕೊಳೋದು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾದರೆ ಫುಲ್ ಈಸಿ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡು ತುಂಬೋದಕ್ಕಿಂತ ಹೀಗೆ ತುಂಬೋದು ತುಂಬಾ ಈಸಿ ಅಲ್ವಾ. ಹಾಗಾಗಿ ನಮ್ಮ ಮನೇಲಿ ಗೆಣಸಿನ ಹೋಳಿಗೆ ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಇದ್ದರು ಅಂದ್ಬಿಟ್ಟು ಇವತ್ತು ಗೆಣಸಿನ ಹೋಳಿಗೆ ಮಾಡಿ ಕೊಡ್ತಾಯಿದ್ದೀನಿ. ಬಿಸಿ ಬಿಸಿ ಗೆಣಸಿನ ಹೋಳಿಗೆ, ತುಪ್ಪ, ಹಾಲು ಹಾಕೊಂಡು ತಿಂದ್ರೂ ಕೆಲವೊಬ್ರು ತಿಂತಾರೆ. ನಮ್ಮ ಮನೇಲಿ ತುಪ್ಪ ಹಚ್ಕೊಂಡು ತಿನ್ನೋದು ಜಾಸ್ತಿ. ಯಾಕೊತ್ತಾ, ಅದು ಬಿಸಿ ಇರೋ ಹೋಳಿಗೆ ತಿನ್ನೋದಕ್ಕಿಂತ ತಣ್ಣಗಿರೋ ಹೋಳಿಗೆ ತಿಂದರೆ ಸಖತ್ ಟೇಸ್ಟಿಯಾಗಿರುತ್ತೆ ಗೆಣಸಿನ ಹೋಳಿಗೆ. ನೀವು ಒಂದು ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ಇವಾಗ ನೋಡಿ, ಸುಮಾರು ಎಷ್ಟಾಗಿತ್ತು, 1 kg ಅಷ್ಟಾಗಿತ್ತದು ಹೂರಣ ಕೂಡ. ಹಾಗಾಗಿ 1 kg ಅಷ್ಟು ಗೆಣಸಿನ ಹೋಳಿಗೆ ಇವತ್ತು ರೆಡಿ ಆಯಿತು ನಮ್ಮ ಮನೆಯಲ್ಲಿ. ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು. ಬಿಸಿ ಬಿಸಿ ಗೆಣಸಿನ ಹೋಳಿಗೆ ನಾನು ಮಾಡಿಕೊಡ್ತಾ ಇದ್ದೆ, ಅವ್ರು ತಿಂತಾಯಿದ್ರು. ನನಗೆ ಅದೇ ಖುಷಿ. ನಾನು ಏನೇ ಮಾಡಿದ್ರೂ ಇಷ್ಟಪಟ್ಟು ತಿಂತಾರಲ್ವ ನಮ್ಮ ಮನೆಯಲ್ಲಿ. ಹಾಗಾಗಿ ನನಗೆ ತುಂಬಾ ಖುಷಿ. ಏನೇ ಅಡುಗೆ ಮಾಡೋದಾಗಲಿ, ನನಗೆ ಅಡುಗೆ ಮಾಡಿರೋದಕ್ಕೆ ಜರಿಯಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರಲ್ಲ. ಹಾಗಾಗಿ ನಾನು ಮಾಡಿಕೊಡೋಕ್ಕೆ ಫುಲ್ ಖುಷಿ. ನಾನು ಮಾಡಿಕೊಡ್ತಾ ಇರಬೇಕು, ಅವ್ರು ತಿಂತಾ ಇರಬೇಕು. ಅದೇ ಥರ ಇನ್ನೊಂದು ಹೋಳಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬಾ ಈಜಿ ಇರುತ್ತೆ ಫ್ರೆಂಡ್ಸ್. ಒಂದು ಸತಿ ಮಾಡಿ ನೋಡಿರಿ, ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ಮತ್ತೆ ಮಾಡ್ಕೊಳ್ಳಿ, ಸ್ವಲ್ಪನೇ ಮಾಡ್ಕೊಳ್ಳಿ. ಆಮೇಲೆ ಮಾಡೋಕ್ಕೆ ಬರಲಾರ್ದು ಜಾಸ್ತಿ ಮಾಡಿ ಕೆಡಿಸ್ಕೊಳೋದಕ್ಕಿಂತ ಸ್ವಲ್ಪನೇ ಮಾಡ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ರೆಡಿ ಆಗ್ತಾ ಇದೆ. ಇನ್ನೂ ಸುಮಾರು ಹೂರಣ ಅಲ್ವಾ, ಹಾಗಾಗಿ ಜಾಸ್ತಿನೇ ಇತ್ತು. ಇವತ್ತು ನಮ್ಮ ತಂಗಿ ಕೂಡ ಬಂದಿದ್ಲು, ಅವಳು ಕೂಡ ತಿಂತಾಯಿದ್ಲು. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಲಾಸ್ಟಲ್ಲಿ ನಾನೇ ಇರೋದು. ಟೇಸ್ಟ್ ಮಾಡಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಸಖತ್ ಟೇಸ್ಟಿಯಾಗಿದೆ. ನೋಡಿ, ಒಂದು ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.